ಹಲೋ ಗೆಳೆಯರೇ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ನಿನ್ನೆ ಆದಂಥ ಎಪಿಸೋಡ್ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿನ್ನೆ ಎಪಿಸೋಡು ಕಿಚ್ಚನ ಪಂಚಾಯತಿ ಎಪಿಸೋಡು ಹೇಗಿತ್ತು, ಯಾರಿಗೆಲ್ಲ ಇಷ್ಟ ಆಯಿತು ನಿನ್ನೆ ಎಪಿಸೋಡು, ಯಾರಿಗೆಲ್ಲ ಇಷ್ಟ ಆಗಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಸ್ಪೆಷಲ್ ನನಗೇನು ಅನ್ನಿಸ್ತು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ನಿನ್ನೆ ಕಿಚ್ಚನ ಪಂಚಾಯತಿಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರು, ಏನಾಗ್ಬೋದು, ಏನು ಮಾತಾಡ್ಬೋದು ಅಂತ. ಬಟ್ ನಿನ್ನೆ ಕಿಚ್ಚನ ಪಂಚಾಯತಿ ಆಗಿದ್ದು ಆಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ರೀತಿ ನಿನ್ನೆ ಒಂದು ಪಂಚಾಯತಿ ಆಯಿತು ಅಂತ ಹೇಳ್ಬೋದು. ಇದು ನನಗೆ ಅನಿಸಿದ್ದಲ್ಲ, ಸುಮಾರು ಜನಗಳಿಗೆ ಅನಿಸಿದೆ. ನಿನ್ನೆ ಯಾಕೆ ಕಿಚ್ಚನ ಪಂಚಾಯತಿ ಮಾಡಿದ್ರು ಅಂದರೆ ನನಗೆ ಅರ್ಥ ಆಗಲಿಲ್ಲ. ಮಾಡದೇ ಇದ್ದಿದ್ರೇ ಬೆಟರ್ ಆಗ್ತಿತ್ತು ಅಂತ ಅನಿಸ್ತು. ಏನೂ ಮಾತಾಡೋಕ್ಕೆ ಇರಲೇ ಇಲ್ಲ. ಅಶ್ವಿನಿ ಮೇಡಮು ಬಿಟ್ಟರೆ ಧ್ರುವಂತ ಅವ್ರನ್ನ ಬಿಟ್ಟರೆ ಯಾರದು ಮಾತೇ ಇರಲಿಲ್ಲ ಜಾಸ್ತಿ. ಬರೀ ಇಬ್ಬರೇ ಮಾತಾಡ್ಸೋದು, ಮಿಕ್ಕವನ್ನೆಲ್ಲ ತಗೊಳ್ಳೋದು, ಇದೇ ಇತ್ತು. ನನಗೆ ಎಪಿಸೋಡು ನಿನ್ನೆ ಒಂಚೂರು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಇರುವಂಥ ಬೆಲೆ ನಿನ್ನೆ ಕಳೆದುಕೊಂಡ್ರು ಅಂತ ಹೇಳ್ಬೋದು. ಅದೇನು ಅಂತ ನಿಮ್ಗೆ ಗೊತ್ತಿರುವಂಥದ್ದೇ. ಅದನ್ನ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಒಂದು ಗೊತ್ತಾಗೋದೇನಪ್ಪ ಅಂತಂದರೆ, ನಿನ್ನೆ ಕಿಚ್ಚನ ಪಂಚಾಯತಿಗೆ ಸುಮಾರು ಜನರು ಕಾಯ್ತಾ ಇದ್ರು, ನಾವು ಕೂಡ ಕಾಯ್ತಾ ಇದ್ವಿ ಏನಾಗ್ಬೋದು ಏನಂತ. ಇಲ್ಲಿ ಗೇಮ್ಗಳು ಕೊಟ್ಟರು ವಾರದಲ್ಲಿ. ಗೇಮ್ಗಳನ್ನು ಯಾರು ಹೆಂಗೆ ಆಡಿದ್ರು ಏನಾಯಿತು ಗೊತ್ತಿರೋಂಥ ವಿಷಯ. ಧ್ರುವಂತು ನಮ್ಮ ಗಿಲ್ಲಿ ನಡುವೆ ಏನಾಯಿತು ಅನ್ನೋದು ಗೊತ್ತಿರುವಂಥ ವಿಷಯ. ಇಲ್ಲಿ 2 vs 6 ಆಯಿತು ಅಂತ ಗೊತ್ತಿರುವಂಥ ವಿಷಯ. ಆ 2 vs 6 ಯಾಕಾಯಿತು, ಅಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅನ್ನೋದು ಇಲ್ಲಿ ಮೇನ್ ಮ್ಯಾಟರ್ ಆಗುತ್ತೆ. ಊಟದ ವಿಷಯಕ್ಕೆ ಯಾರು ಕೂಡ ಮಾತಾಡಬಾರ್ದಾಗಿತ್ತು. ಊಟದ ವಿಷಯಕ್ಕೆ ಮಾತಾಡಿ ಇಲ್ಲಿ 2 ಮನೆ ಮಾಡ್ಕೊಂಡಿದ್ದು ಮೇನ್ ತಪ್ಪು. ಅದ್ರ ಬಗ್ಗೆ ಕೂಡ ಇಲ್ಲಿ ಮಾತಾಯಿತು, ಬಟ್ ಅದನ್ನಷ್ಟು ಸೀರಿಯಸ್ ಆಗಿ ಮಾತಾಗಲಿಲ್ಲ, ಅದನ್ನು ಬಿಟ್ಟಾಗ್ಬಿಟ್ರು. ಬಟ್ ಇಲ್ಲಿ ಇಬ್ಬರನ್ನೇ ಮೇಲೆ ತೊಗೊಂಡು ಮಾತಾಡುವಂಥ ಒಂದು ನಿನ್ನೆ ಆಯಿತು ಅಂತ ನನಗನ್ನಿಸ್ತು. ಇಲ್ಲಿ ಧ್ರುವಂತವರು ಡಿಸರ್ವ್ ಇದ್ದಾರಾ ಇಲ್ವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ನಾನು ಅದನ್ನು ಏನು ಹೇಳೋಕ್ಕಾಗಲ್ಲ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಗಿಲ್ಲಿನ ರಕ್ಷಿತನ ರಘುನ ಯಾಕೆ ಇಷ್ಟೊಂದು ಡೌನ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅಂತ ನನಗೆ ಗೊತ್ತಾಗಲಿಲ್ಲ. ಅವರು ಅಂಥದ್ದೇನು ಮಾಡಿದ್ರು ಅನ್ನೋದು ನನಗೆ. ರಕ್ಷಿತಾ ಓಕೆ ಸ್ವಲ್ಪ ಓವರಾಗಿ ಮಾಡ್ತಾಯಿದ್ರು. ಅಂದರೆ ನಾನೇ ಗಿಲ್ಲಿ ಹತ್ರ ನಾನೇ ಇರಬೇಕು, ನಾನು ಬಿಟ್ಟರೆ ಯಾರು ಬರ್ದು, ರಘು ಹತ್ರ ನಾನೇ ಮಾತಾಡಬೇಕು, ನಾನು ಬಿಟ್ಟರೆ ಯಾರು ಮಾತಾಡ್ಬಾರ್ದು, ಈ ರೀತಿ ಸ್ವಲ್ಪ ಅಲ್ಲಿ ಆಯಿತು. ಅದು ಓಕೆ, ಅದು ಒಪ್ಕೊಳ್ಳೋಣ. ಅದು ಸ್ವಲ್ಪ ಅದು ಮಾಡಬಾರ್ದಾಗಿತ್ತು, ರಕ್ಷಿತಾ ಅವರು ಮಾಡಿದ್ರು. ಬಟ್ ಅದಕ್ಕೆಲ್ಲ ಕ್ಷಮೆನೂ ಕೇಳಿದ್ರು ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಕಿಚ್ಚನ ಚಪ್ಪಾಳೆ ಅನ್ನೋದು ಎಷ್ಟು ವೇಟ್ ತೂಕದ್ದು ಅನ್ನೋದು ಗೊತ್ತಿರುವಂಥ ವಿಷಯ ಅಲ್ವಾ. ಇಲ್ಲಿ ಕಿಚ್ಚನ ಚಪ್ಪಾಳೆ ಬಂದುಬಿಟ್ಟು ನಮ್ಮ ಅಶ್ವಿನಿ ಮೇಡಮ್ ಅವರು ಕೊಡ್ತಾರೆ. ವಾರದಲ್ಲಿ ಸಖತ್ತಾಗಿ ಗೇಮ್ಗಳನ್ನ ಆಡಿದ್ರು ಅಂತ. ನನಗೆ ಒಂದು ಅರ್ಥ ಆಗಲಿಲ್ಲ. ಓಕೆ, ಆಡಿದ್ರು, ಅವ್ರು ಕೊಟ್ಟಿದ್ದು ನನಗೇನು ಅನಿಸಲಿಲ್ಲ. ಓಕೆ, ಕೊಡ್ಬೋದಾಗಿತ್ತು. ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡ್ಬಂದು, ನಾನು ಆಗಲೇ ಹೇಳಿದಾಗೆ ಇಷ್ಟೆಲ್ಲ ಅವ್ರಿಗೆ ಏಜಲ್ಲಿ ದೊಡ್ಡವರಿದ್ರು ಕೂಡ ಗೇಮನ್ನು ಅಷ್ಟೊಂದು ಸ್ಟ್ರಾಂಗೆಸ್ಟ್ ಆಗಿ ವುಮನ್ ಆಗಿ ಆಡಿದ್ರು. ಅದಕ್ಕೆ ಕಿಚ್ಚನ್ ಚಪ್ಪಾಳೆ ಸಿಕ್ತು. ಓಕೆ, ಅದಕ್ಕೆ ನನಗೇನು ಒಂದು ಬೇಜಾರು ಅನಿಸಿಲ್ಲ. ಓಕೆ, ಅದಕ್ಕೆ ಕೊಟ್ಟರು ಪರವಾಗಿಲ್ಲ, ಕೊಡ್ಬೋದು ಅಂತ ನನಗೆ ಅನಿಸ್ತು. ಇನ್ನೊಂದೇನಪ್ಪ ಅಂತಂದರೆ, ಇಡೀ ಸೀಸನ್ ಬಿಗ್ ಬಾಸ್ 12ರ ಸೀಸನ್ದ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಧ್ರುವಂತಂತೆ. ಧ್ರುವಂತವರು ಎಲ್ಲಿ ನನಗೆ ಕಾಣಿಸ್ಲಿಲ್ಲ. ಇನ್ನೊಬ್ಬರನ್ನ ರಕ್ಷಿತಾ ಅವ್ರನ್ನ ಬಿಟ್ಟರೆ ಬರೀ ಅವರು ಒಂದು ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಹೀಯಾಸೋದು, ಇನ್ನೊಬ್ಬರಿಗೆ ಮಾತಾಡೋದು, ಏನು ಯಾರೇ ಏನು ಅವ್ರಿಗೆ ಅಂದರೂ ಕೂಡ ಅವರ ಬಗ್ಗೆ ಅತಿ ಕೋಪದಲ್ಲಿ ಮಾತಾಡೋದಾಗಿರ್ಬೋದು. ಅವರನ್ನು ಮೊನ್ನೆ ರಘುಗೆ ಎಷ್ಟೋ ರೀತಿ ಕೆಟ್ಟದಾಗಿ ಮಾತಾಡಿದ್ರು ಧ್ರುವಂತವ್ರು, ನೀವು ನೋಡಿರ್ಬೋದು. ಅದು ನೀವು ಒಳಗೊಂದು ಹೊರಗೊಂದು ಇಟ್ಕೋತೀಯಾ, ನೀನು ಇಲ್ಲದೇ ಇರೋದನ್ನು ನೀನು ತೋರ್ಸೋಕೆ ಟ್ರೈ ಮಾಡ್ತಿದ್ದೆ ಅಂತ ಅವ್ರು ರಘುವರು ಹೇಳಿದ್ದು. ಈ ಸುಮಾರು ಸಲ ಇರ್ತೀವಿ ಮಾಡಿದ್ದಾರೆ ಅವರು. ಗೇಮ್ಗಳಲ್ಲೂ ಕೂಡ ಅಷ್ಟು ಚಾನ್ಸ್ ಸಿಕ್ಕಿಲ್ಲ, ಓಕೆ, ಬಟ್ ಒಪ್ಕೊಳ್ಳೋಣ. ಬಟ್ ಆದರೆ ಅವ್ರು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಧ್ರುವಂತವ್ರು ಏನು ಮಾಡಿದ್ರು ಅಂತ ನನಗೆ ಇನ್ನೂ ಕೂಡ ಅರ್ಥ ಆಗ್ತಿಲ್ಲ. ನಿಮಗೇನಾದ್ರು ಅರ್ಥ ಆಗಿದ್ರೆ ಹೇಳಿ. ಅದು ನನ್ನ ಕಡೆ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಕಿಚ್ಚನ ಚಪ್ಪಾಳಿಗೆ ಬೆಲೆ ಇಲ್ವೇನೋ ಅಂತ ನನಗೆ ಅನಿಸ್ತು. ಯಾಕಂತಂದರೆ ಇಡೀ ಸೀಸನ್ 12ದು ಕಿಚ್ಚನ ಚಪ್ಪಾಳೆ ಧ್ರುವಂತವ್ರಿಗೆ ಕೊಡ್ತಾರೆ ಅಂತಂದರೆ ಏನು ಉಪಯೋಗ? ಗಿಲ್ಲಿ ಕೊಡಬೇಕಾಗಿತ್ತು ನನ್ನ ಅಭಿಪ್ರಾಯ, ಇಲ್ಲಾಂದರೆ ರಾಶಿಕಾ ಕೊಡಬೇಕಾಗಿತ್ತು. ಟಾಸ್ಕ್ ಕ್ವೀನ್ ಅವರು. ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಬಂದಾಗ ಟಾಸ್ಕ್ ಅಂತ ಬಂದಾಗಲಿ, ಒಂದು ಟಾಸ್ಕನ್ನು ಆಡೋ ರೀತಿಯಾಗಲಿ ಸಖತ್ತಾಗಿ ಆಡ್ತಿದ್ರು ರಾಶಿಕಾ ಅವರು. ರಾಶಿಕಾ ಡಿಸರ್ವ್ ಇದ್ದರು, ರಾಶಿಕಾಗೆ ಸಿಗಲಿಲ್ಲ. ಧ್ರುವಂತವ್ರು ಡಿಸರ್ವೇ ಇಲ್ಲ ನನ್ನ ಪ್ರಕಾರ. ಅವರು ಏನು ಒಂದು 2-3 ಕಡೆ ಆಡಿರ್ಬೋದು, ಒಂದು ವಾರ ಚಲೋ ಕಾಣಿಸಿರ್ಬೋದು, ಬಟ್ ಅದು ಬಿಟ್ಟರೆ ಏನೂ ಇಲ್ಲ ನನಗೆ. ಇನ್ನೊಂದು ಏನಪ್ಪ ಅಂದರೆ, ಅಶ್ವಿನ್ ಮೇಡಮ್ ಮತ್ತು ಧ್ರುವಂತ ಗೇಮ್ ಮಾಡಿದ್ದು ಸ್ವಲ್ಪ ರಾಂಗ್ ಆಯ್ತೇನೋ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಅದು ನನಗೂ ಏನು ಅಷ್ಟರಾಗಿ ಅದ್ರ ಬಗ್ಗೆ ರೂಲ್ಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು. ಯಾಕಂದರೆ ಅವರು ಕಾಲನ ಅಲ್ಲಿ ಸಪೋರ್ಟಾಗಿ ಹಿಡ್ಕೊಂಡು ನಿಂತಿದ್ರು. ಇಲ್ಲಿ ರಾಶಿಕಾ ರಘು ನೋಡಿದರೆ ದೂರ ಇದ್ದರು. ಇದರಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಯಿತು ಅಂತ ಅನಿಸುತ್ತೆ. ಅದನ್ನು ಯಾಕೆ ಬಿಗ್ ಬಾಸ್ ಅವ್ರು ಹೇಳಿಲ್ಲ. ಅದೇನು ರೂಲ್ಸ್ ಬಗ್ಗೆ ಏನತ್ತೋ ಅದು ಏನು ಗೊತ್ತಿಲ್ಲ. ಅದನ್ನು ಅಲ್ಲೇ ಮುಚ್ಚಾಕ್ಬಿಟ್ರು. ಅದನ್ನು ಅವ್ರು ಹೇಳಲ್ಲ, ಆದ್ಬಿಡಿ.
ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ 100% ಗಿಲ್ಲಿದೆ ಎಂಟರ್ಟೈನ್ಮೆಂಟ್ ಇದೆ. ಸೊ ಸೀಸನ್ನ ಚಪ್ಪಾಳೆ ಬಂದ್ಬಿಟ್ಟು ಗಿಲ್ಲಿಗೆ ಸಿಗಬೇಕಾಗಿತ್ತು, ಇಲ್ಲ ಅಂದರೆ ರಾಶಿಕಾ ಅವ್ರಿಗೆ ಸಿಗಬೇಕಾಗಿತ್ತು. ಯಾಕಂದರೆ ಅವರು ಪ್ರತಿಯೊಂದು ಟಾಸ್ಕ್ಗಳು ಎಫರ್ಟ್ ಹಾಕೊಂಡು ಬಂದಂಥ ಒಂದು ರೀತಿ ನೋಡಿದರೆ ರಾಶಿಕಾ ಡಿಸರ್ವ್ ಇದ್ರು ಅಂತ ನನಗೆ ಅನಿಸ್ತು, ಇಲ್ಲ ಗಿಲ್ಲಿ ಡಿಸರ್ವ್ ಇದ್ದು ಅಂತ ನನಗೆ ಅನಿಸ್ತು. ಬಟ್ ಧ್ರುವಂತಿಗೆ ಯಾಕೆ ಕೊಟ್ಟರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಇದು ನಾನು ಹೇಳ್ತಾ ಇದ್ದೀನಿ, ಬಟ್ ಇದು ಸುಮಾರು ಜನಗಳ ಒಂದು ಕ್ವಶನ್ ಆಗಿದೆ. ಸುಮಾರು ಜನಗಳು ಈ ಒಂದು ಕಿಚ್ಚನ ಚಪ್ಪಾಳೆ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಅಂದರೆ ಕಿಚ್ಚನ ಚಪ್ಪಾಳೆಗೆ ಬೆಲೆನೇ ಇಲ್ವಾ, ಬೆಲೆ ಇಲ್ಲಂತಾಯಿತು, ಕಿಚ್ಚನ ಚಪ್ಪಾಳೆ ಬೆಲೆ ಇಲ್ಲದೇ ಇರೋ ವ್ಯಕ್ತಿಗೆ ಹೋಯಿತು, ಕಿಚ್ಚನ ಚಪ್ಪಾಳೆ ಕೊಡಬಾರ್ದಿತ್ತು, ಯಾಕೆ ಕೊಟ್ಟರು ಕಿಚ್ಚನ ಚಪ್ಪಾಳೆ ಅಲ್ಲ ಇದು ಬಕೆಟ್ ಚಪ್ಪಾಳೆ, ಈ ಸುಮಾರು ಜನರು ಮೆಸೇಜ್ ಆಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ನನಗೂ ಕೂಡ ಯಾಕೆ ಕೊಟ್ಟರು ಅಂತ ನನಗೆ ಅನಿಸಲ್ಲ. ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತಲ್ಲ, ಅದು ವಾರದ ಚಪ್ಪಾಳೆ, ವಾರದ ಗೇಮಲ್ಲಿ ಚೆನ್ನಾಗಿ ಆಡಿದ್ರು, ಓಕೆ, ಎಲ್ಲ ಕಷ್ಟಪಟ್ಟರು, ಅದಾಯಿತು, ಓಕೆ, ಅದನ್ನೆಲ್ಲ ತಲೆ ಕಟ್ಸ್ಕೊಬೇಡ. ಊಟ ಅಂತ ಬಂದಾಗ ರಘುವರು ಚೆನ್ನಾಗಿ ಎಲ್ಲ ಊಟ ಮಾಡಿ ಎಲ್ಲರಿಗೂ ಊಟ ಬಡಿಸ್ತಾ, ಎಲ್ಲರಿಗೂ ಊಟ ನೀಡ್ತಾ, ಅಡಿಗೆ ಒಂದು ಮನೆ ಇದಾಗಲಿ ಎಲ್ಲ ಕೂಡ ನೋಡ್ಕೊಂಡ್ರು. ಅವರು ಕೊಡಬೇಕಾಗಿತ್ತು. ಅವ್ರ ಬಗ್ಗೆ ಮಾತಿಲ್ಲ, ಇಲ್ಲಿ ಗಿಲ್ಲಿ ಬಗ್ಗೆ ಮಾತಿಲ್ಲ, ರಕ್ಷಿತಾ ಬಗ್ಗೆ ಮಾತಿಲ್ಲ, ರಾಶಿಕಾ ಬಗ್ಗೆ ಮಾತಿಲ್ಲ, ಕಾವ್ಯ ಬಗ್ಗೆ ಮಾತಿಲ್ಲ, ಧನು ಬಗ್ಗೆ ಅಂತೂ ಇಲ್ಲವೇ ಇಲ್ಲ. ಸೊ ಜಾಸ್ತಿ ಮಾತಾಡಿದ್ದು ಅಶ್ವಿನಿ ಮೇಡಮ್ ಮತ್ತು ಧ್ರುವಂತ ಅವ್ರ ಬಗ್ಗೆ ಮಾತಾಡಿದ್ರು. ಯಾಕೆ ಈ ರೀತಿ ಮಾತಾಡೋದು ನನಗೆ ಗೊತ್ತಾಗ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಜನಗಳ ಒಂದು ಕೇಳ್ತಾ ಇರೋದು ಅಷ್ಟೇ, ಈ ಕಿಚ್ಚನ ಚಪ್ಪಾಳಿಗೆ ಬೆಲೆ ಇಲ್ವಾ ಸರ್, ಯಾಕೆ ನೀವು ಈ ರೀತಿ ಮಾಡಿದ್ರಿ? ಸೊ ಈ ಒಂದು ಸೀಸನ್ನಲ್ಲೇ ಕಳಪೆ ಅಂತಂದರೆ ಅದು ಸುದೀಪ್ ಸರ್ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ, ನಿನ್ನೆ ಎಪಿಸೋಡ್ ನೋಡಿ ನಮಗೂ ಕೂಡ ಬೇಜಾರಾಯಿತು, ನಾವು ಕಿಚ್ಚನ ಅಭಿಮಾನಿ ಆದರೂ ಕೂಡ ನಮಗೂ ಕೂಡ ಬೇಜಾರಾಯಿತು ಅನ್ನೋ ರೀತಿ ಕಮೆಂಟ್ಗಳು ಆಗ್ತಾ ಇದ್ದಾರೆ. ಸೊ ಅದನ್ನು ನೋಡಿ ನನಗೂ ಸ್ವಲ್ಪ ಕಲಿಸ್ಕೊಂಡವ್ರು ಯಾಕೆ ಏನು ಪ್ಲಾನ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಒಂದು ಹೇಳ್ತೀನಿ, 100% ಗಿಲ್ಲಿ ಅಂತೂ ಗೆಲ್ಲಲ್ಲ. ನನಗೆ ಈ ರೀತಿ ಮಾಡ್ತಾ ಇರುವಂಥ ರೀತಿ ನೋಡ್ತಾ ಇದ್ದಾರೆ, ಗಿಲ್ಲಿನ ಇವರು ಗೆಲ್ಸಲ್ಲ. ಸೊ ಗಿಲ್ಲಿನ ತಳಕ್ಕೆ ಮಾಡ್ತಾರೆ ಕಲಿಸ್ಕೊಂಡವ್ರು ಅಂತ ನನಗೆ ಅನಿಸ್ತು. ಸೊ ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಎಪಿಸೋಡ್ ಇವತ್ತು ಪ್ರೊಮೋದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರುವಂಥದ್ದೇ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿನೇ ಇರ್ತಾನೆ, ಗಿಲ್ಲಿನ ಯೂಸ್ ಮಾಡ್ಕೋತಾರೆ, ಆಮೇಲೆ ಗಿಲ್ಲಿಗೆ ತೆಳಗೆ ನುಗ್ಗಕ್ಕೆ ನೋಡ್ತಾರೆ, ಇದೇ ಆಗ್ತಾ ಇರೋದು. ಸೊ ಕಲರ್ಸ್ ಕನ್ನಡದವ್ರು ಏನು ಪ್ಲಾನ್ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಯಾರು ಗೆಲ್ತಾರೆ ಅಂತ ನೋಡೋಣ. ನಾನಂತೂ ಹೋಪನ್ನು ಬಿಟ್ಟಿದ್ದೀನಿ ಅಂತ ಹೇಳ್ಬೋದು, ಗಿಲ್ಲಿ ಗೆಲ್ತಾನೆ ಅಂತ. ಯಾಕಂದರೆ ಈ ರೀತಿ ಮಾಡೋದೈತಿ ನೋಡಿದ್ರೆ ಗಿಲ್ಲಿನ ಇವರು ಗೆಲ್ಸಲ್ಲ ಅಂತ ನನಗೆ ಗೊತ್ತಾಗಿದೆ. ಸೊ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಗೊತ್ತಲ್ಲ ಏನೆಲ್ಲ ಆಗುತ್ತೆ ಅಂತ, ಮುಂದೆ ಅದನ್ನು ನೋಡುವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನು ಅನಿಸ್ತು ನಿಮಗೆ ನಿನ್ನ ಎಪಿಸೋಡ್ ನೋಡಿ ಕಮೆಂಟ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.